ಓಕೆ ಗುರುಜಿನು ಕುಂಭರಾಶಿಯವರ ಭವಿಷ್ಯ ಯಾವ ರೀತಿ ಆಗಿದೆ ಅಂತ ಗುರುಜಿ? ಈ ಕುಂಭರಾಶಿವರೆಗೂ ಅಷ್ಟೇ ಇರೋ ಒಂದಷ್ಟು ರಾಶಿಗಳಲ್ಲಿ ವರ್ಷದಲ್ಲಿ 4 ರಾಶಿಯವರೆಗೆ ರಾಜಯೋಗ ತಂದು ಕೊಡುತ್ತೆ ಅಂತ ಹೇಳುತ್ತೆ. ಯಾವುದಪ್ಪ ಅಂತ ಹೇಳಿದ್ರೆ ಋಷಭ ರಾಶಿ, ಮತ್ತೆ ಈಗಾಗಲೇ ನಾನು ಹೇಳಿದ ತುಲಾ ರಾಶಿ ಬಹಳ ಚೆನ್ನಾಗಿದೆ ಅನ್ನುವಂಥದ್ದನ್ನು ಹೇಳಿದೆ. ಧನುರ್ ರಾಶಿ ಚೆನ್ನಾಗಿದೆ. ಇನ್ನೊಂದು ರಾಶಿ 4ನೇ ರಾಶಿ ಅಂದ್ರೆ ಇದೆ ಕುಂಭರಾಶಿ. ಯಾಕೆ ಕುಂಭರಾಶಿ? ಈಗ 7.5 ನಡೀತಾ ಇದೆಯಲ್ಲ, ಹೆಂಗ್ ಒಳ್ಳೇದಾಗುತ್ತೆ? ಬಹಳ ಜನ ಕೇಳ್ತಾ ಇರ್ತಾರೆ. ನೋಡಿ, ಯಾವಾಗಲೂ ಅಷ್ಟೇ 7.5 ಕೊನೆಯ ಹಂತದಲ್ಲಿ ಎಲ್ಲವನ್ನೂ ಕೊಟ್ಟು ಹೋಗ್ತಾನಂತೆ. 7.5 ವರ್ಷ ಶನಿ ಕಾಟ, ಕೊನೆ ಬಿಟ್ಟು ಹೋಗ್ತಾ ಇದ್ದಾನೆ. ಹಾಗಾಗಿ ಇವರಿಗೆ ಪ್ರಸ್ತುತ ಗುರುಬಲ ಏನೋ ಇದೆ. ಮತ್ತೆ ಶನಿ ದ್ವಿತೀಯ ಸ್ಥಾನದಲ್ಲಿದ್ದಾನೆ. ದ್ವಿತೀಯ ಸ್ಥಾನದಲ್ಲಿ ಧನಸ್ಥಾನಾಧಿಪತಿಯ ರಾಶಿಯಲ್ಲಿದ್ದಾನೆ. ಅಂದರೆ ಗುರುಗ್ರಹ ವಿವಾಹ, ಹಣಕಾಸಿಗೆ ಸಂಬಂಧಪಟ್ಟಂತಹ ವಿಚಾರದಲ್ಲಿ ಇವೆಲ್ಲವೂ ಅನುಕೂಲ ಮಾಡುವಂಥದ್ದು. ಯಾವಾಗ ದ್ವಿತೀಯ ಸ್ಥಾನದಲ್ಲಿ ಕುಟುಂಬದಲ್ಲಿ ಏನಾದರೂ ಸಮಸ್ಯೆಗಳಿದ್ರೆ ಅಥವಾ ಕುಟುಂಬದಲ್ಲಿ ಏನಾದರೂ ಪಿತ್ರಾರ್ಜಿತ ಆಸ್ತಿ ವಿವಾದಗಳಿದ್ರೆ, ತಂದೆ ತಾತಂದು ಆಸ್ತಿಗಳಿರುತ್ತೆ, ಪಾಪ ಎಷ್ಟೋ ವರ್ಷಗಳ ಗಟ್ಟಲೆ ಕಾಯ್ತಾ ಇರ್ತಾರೆ, ಅಂಥವ್ರಿಗೆ ಒಂದು ಅನುಕೂಲ ಆಗ್ಬಿಡುತ್ತೆ. ಏನಾದರೂ ಕೋರ್ಟಲ್ಲಿ ನಡೀತಾ ಇದ್ರೂ ಇತ್ಯರ್ಥ ಆಗುತ್ತೆ, ರಾಜಿ ಆಗುತ್ತೆ, ಅಥವಾ ಅದು ಪ್ರಾಪ್ತಿ ಆಗುವಂಥ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಪಿತ್ರಾರ್ಜಿತ ಆಸ್ತಿ ಪ್ರಾಪ್ತಿ ಆಗುತ್ತೆ. ಮತ್ತು ಒಂದಷ್ಟು ದುಡ್ಡಿನ ವಿಚಾರದಲ್ಲಿ ಖರ್ಚುಗಳು ಇದ್ರೂ ಸಹ ಇನ್ಕಮ್ ಚೆನ್ನಾಗಿ ಬರುತ್ತೆ. ಅಂದ್ರೆ ನಮ್ಗೆ ಅದೇ ಬೇಕಾಗಿರುವಂಥದ್ದು. ಯಾಕಂತ ಹೇಳಿದ್ರೆ ಇದ್ದೇ ಇರುತ್ತೆ ಪ್ರತಿನಿತ್ಯ ದುಡ್ಡು ವ್ಯವಹಾರ ಇಂಥದ್ದಿಲ್ಲ. ಆದರೆ ಇನ್ಕಮೇ ಬರ್ತಾ ಇಲ್ಲ ಅಂತ ಹೇಳಿದ್ರೆ ಸಾಲದ ಹೊರೆ ಜಾಸ್ತಿ ಆಗ್ಬಿಡುತ್ತೆ, ಸಾಲ ಮಾಡೋ ಪರಿಸ್ಥಿತಿ ಆಗ್ಬಿಡುತ್ತೆ. ಹಾಗಾಗಿ ಕುಂಭರಾಶಿಯವರಿಗೆ 2026 ಅನ್ನುವಂಥದ್ದು ರಾಜಯೋಗವನ್ನು ತಂದುಕೊಡುತ್ತೆ ಎನ್ನುವಂಥದ್ದು ಹೇಳಬಹುದು. ಹಾಗಾಗಿ ಉತ್ತಮವಾದಂಥ ಫಲಗಳನ್ನು ನಿರೀಕ್ಷೆಯನ್ನು ಮಾಡ್ಬೋದು. ಯಾಕಂದರೆ ಗುರುಗ್ರಹವೂ ಸಹ ಈಗ ಪ್ರಸ್ತುತ ಪಂಚಮದಲ್ಲಿದ್ದಾನೆ. ಮಕ್ಕಳ ಎಜುಕೇಷನ್ ಚೆನ್ನಾಗಿರುತ್ತೆ. ಪಂಚಮ ಸ್ಥಾನದಲ್ಲಿ ಇದ್ದರೆ ಪೂರ್ವ ಪುಣ್ಯ ಸ್ಥಾನ ಫಲಗಳನ್ನು ಪ್ರಾಪ್ತಿಯಾಗುತ್ತೆ ಅಂತ ಹೇಳುತ್ತೆ. ಹಾಗಾಗಿ ಕುಂಭರಾಶಿಯವರಿಗೆ ಬಹಳ ಅಭಿವೃದ್ಧಿ ಕಾರ್ಯಗಳು ನಡೆಯುವಂಥದ್ದಿರುತ್ತೆ. ಆದರೆ ಯಾವುದೇ ಕೆಲಸಗಳು ಆದರೂ ಸಹ ಸರಿಯಾದ ಸಮಯಕ್ಕೆ ಆಗೋದಿಲ್ಲ. ಇವತ್ತಾಗೋ ದುಡ್ಡು ಇನ್ನೊಂದು ವಾರಕ್ಕೆ ಬರುತ್ತೆ, ಬಂದೇ ಬರುತ್ತೆ. ಸೊ ಕಾಯುವಂತಹ ಪೇಷನ್ಸ್ ಬೇಕಾಗುತ್ತೆ. ಸೊ ಒಂದಷ್ಟು ಪ್ರಯತ್ನ ಮಾಡಿದ್ರೆ ಉತ್ತಮವಾದಂಥ ಫಲಗಳನ್ನು ನಿರೀಕ್ಷೆ ಮಾಡಬಾರ್ದು. ಮತ್ತು ಅದ್ರ ಜೊತೆಗೆ ಹೆಚ್ಚಿನ ಮಟ್ಟಿಗೆ ದೊಡ್ಡ ಮಟ್ಟಿಗೆ ಭಾರಿ ಇನ್ವೆಸ್ಟ್ಮೆಂಟ್ ಮಾಡೋದು ತಪ್ಪಿಸ್ಬೇಕಾಗುತ್ತೆ. ಯಾಕಂತ ಹೇಳಿದ್ರೆ ದೊಡ್ಡ ಮಟ್ಟಿಗೆ ಇನ್ವೆಸ್ಟ್ಮೆಂಟ್ ಮಾಡಬಾರ್ದು ಅಂತ 7.5 ಹೇಳುತ್ತೆ. ಮಾಡಿದ್ದು ದುಡ್ಡು ಸಿಕ್ಕಾಕೊಳ್ಳುತ್ತೆ ಅನ್ನುವಂಥದ್ದು ಇರುತ್ತೆ. ಬರೋವಂಥದ್ದು ಏನು ಬಿಸ್ನೆಸ್ ಮಾಡ್ತಾ ಇದ್ದಾರೆ ಅದನ್ನೇ ಮುಂದುವರಿಸ್ಕೊಂಡು ಹೋಗೋದು ಒಳ್ಳೆಯದು. ವಿವಾಹಕ್ಕೇನಾದರೂ ಪ್ರಯತ್ನ ಮಾಡುವಂಥವ್ರಿಗೆ ಅನುಕೂಲ ಆಗುವಂಥ ಸಾಧ್ಯತೆ ಇರುತ್ತೆ. ಮಕ್ಕಳಲ್ಲಿ ಸ್ವಲ್ಪ ಸೋಂಬೇರಿತನ ಜಾಸ್ತಿ ಆಗುತ್ತೆ. ಸ್ವಲ್ಪ ಬೇಗ ಎಬ್ಬರಿಸಿ ಓದಿಸುವಂಥ ಪ್ರಯತ್ನ ಮಾಡಿದ್ರೆ ಚೆನ್ನಾಗಿ ಓದುವಂಥದ್ದು, ಅಭಿವೃದ್ಧಿ ಕಾರ್ಯಗಳಾಗುವಂಥ ಸಾಧ್ಯತೆಗಳು ಇರುತ್ತೆ.